ಮೊದಲನೇ ಪ್ಯಾಕೇಜ್ ದೇವರಲ್ಲಿ, ವಿಜಯಪುರ, ಎಕ್ಸ್ಟ್ರಾಸ್, ಬೇಲೂರು, ಕೋಲಾರ ಒಂದು ಪ್ಯಾಕೇಜ್. ಅದು ಆಲ್ರೆಡಿ ಟೆಂಡರ್ ಆಯಿತು, ಪ್ಯಾಕೇಜ್ ಎಲ್ಲ ಆಯಿತು, ಟೆಂಡರ್ ಕೊಟ್ಬಿಟ್ರು. ಅದು ಒಂದು ಪ್ಯಾಕೇಜ್ ಮಾಡಿ ಮುಖ್ಯಮಂತ್ರಿಗಳು ಬಂದು ಅದನ್ನು ಪೂಜೆ ಮಾಡಬೇಕು ಅಂತ ಮಾಡಿದ್ವಿ. ಆಗುತ್ತೆ ಅದನ್ನು ಮಾಡಿದ್ವಿ. ಆಮೇಲೆ ಬೇಲೂರು, ನರಸಾಪುರ ಇಂಡಸ್ಟ್ರಿಯಲ್ ಮಾಲೂರು ಒಂದು ಪ್ಯಾಕೇಜ್, ಅದೊಂದು ಟೆಂಡರ್. ಆಮೇಲೆ ಮಾಲೂರಿನ ಹೊಸಕೋಟೆಗೆ ಒಂದು ಟೆಂಡರ್ ಆಗಿದೆ. ಅದೆರಡು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ನಮ್ಮ ಏನು ನಮ್ಮ ದೇವನಹಳ್ಳಿಯಿಂದ ಕೋಲಾರಿಗೆ ಇದು ಟೆಂಡರ್ ಆಗೋದು ಎಲ್ಲ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಉದ್ದೇಶ ಇದೆ. ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡಿ. ಇವತ್ತು ಎಲ್ಲ ಗ್ರಾಮಗಳಲ್ಲಿ ಇವತ್ತು ನಾವು ಇಷ್ಟೊಂದು ಕೆಲಸಗಳು ಮಾಡ್ತೀವಿ ಅಂತ ಎಲ್ಲ ಆಶ್ವಾಸನೆ ಕೊಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಿರಿ ಹೋಗುವಂಥವರು ಡಬಲ್ ರೋಡನ್ನು ಮಾಡ್ತಾ ಇದ್ದೀವಿ. ಸಿರಿ ಹೋಗೋರು ಡಬಲ್ ರೋಡ್ ಮಾಡ್ತಾರೆ. ಬೇಲೂರಲ್ಲಿ ಪಟ್ಟಣ ಪಂಚಾಯಿತಿ ಏರಿಯಾ ಇಂಡಸ್ಟ್ರಿ ಏರಿಯಾ ಏನಿದೆ, ಯಾಕೆ 2009, 10, 11, 13, 14, 15, 17, 20 ಯಾಕೆ ಇಂಡಸ್ಟ್ರಿಯಲ್ ಎರಡು ಫ್ಯಾಕ್ಟರೀಸ್ ಯಾಕೆ ರೋಡ್ಗಳು ಡೆವಲಪ್ಮೆಂಟ್ ಯಾವುದು ಮಾಡಿದ್ದಿಲ್ಲ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ನಾವೆಲ್ಲ ಫಾಲೋ ಮಾಡಿದ್ವಿ, ನಾವೆಲ್ಲ ಪ್ರೋಸೆಸ್ ಮಾಡಿದ್ವಿ, ಅವನ್ನ ಕೈ ಹಿಡಿದಿದ್ವಿ, ರಜೆ ಮಾಡಬೇಕು ಅಂತ ಒತ್ತಡವನ್ನು ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ದೀವಲ್ಲ. ಅದರಿಂದ ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ. ಬೇಲೂರು ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಎಮ್ಎಲ್ಎ, ಕಾಂಗ್ರೆಸ್ ಶಾಸಕರಿಗೆ, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಿಗೆ ನಮ್ಮೆಲ್ಲ ಇದೆ. ಒಳ್ಳೆ ಎಲ್ಲರೂ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಆಸೆ ಇದೆ. ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಲೀಡರ್ಸ್ ಗೊತ್ತಿರೋರೆಲ್ಲರೂ, ನಮ್ಮ ಲೀಡರ್ ಎಲ್ಲರೂ ಒಂದೇ ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿನೂ ಒಂದೊಂದು ಸಿದ್ದರಾಮಯ್ಯ ಅವರು ಕಾಣಿಸ್ಬೇಕು, ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಣಿಸ್ಬೇಕು. ನಮ್ಮ ಸಾಧನೆ ಏನು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಕಾರ್ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಟಿವಿ ತಂದಿದ್ದು, ಫೋನ್ ತಂದಿದ್ದು, ರೇಡಿಯೋ ತಂದಿದ್ದು, ಈ ದೇಶಕ್ಕೆ HL ಬ್ಯಾಟರಿ ತಂದಿದ್ದು, HFT ಬ್ಯಾಟರಿ ತಂದಿದ್ದು, ಈ ದೇಶಕ್ಕೆ ನಾಸಾಗೆ ನಾವು ಬೇರೆ ಸ್ಯಾಟಲೈಟ್ ತೆಗೆದುಕೊಂಡು ಇವತ್ತು ಎಲ್ಲ ಫ್ಯಾಕ್ಟರಿಗಳು, ಎಲ್ಲ ಇಂಡಸ್ಟ್ರೀಸು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ. ಯಾರು ಇವತ್ತು ಯಾರು ಅಭಿವೃದ್ಧಿ ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷ ಇವತ್ತು ಏನಾದರೂ ಹೆಣ್ಣುಮಕ್ಕಳಿಗೆ ಕೊಟ್ಟಿರೋದು ವಿಡೋ ಪೆನ್ಷನ್, ವಿಧವಾ ಪೆನ್ಷನ್, ವಯಸ್ಸಾಗಿರೋರಿಗೆ ಪೆನ್ಷನ್, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪೆನ್ಷನ್ ಎಲ್ಲ ಯಾರು ತಂದಿದ್ರು? ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿ ಹೋಗ್ತಾರಿಲ್ವಾ? ಈ ಬಿಜೆಪಿ ಜೆಡಿಎಸ್ ಏನ್ ಮಾಡ್ತಿದ್ದೀವಿ ದೇಶಕ್ಕೋಸ್ಕರ? ಈ ದೇಶಕ್ಕೋಸ್ಕರ ಏನು ಮಾಡಿಲ್ಲ, ಚರಿತ್ರೆನೇ ಇಲ್ಲ. ನೀವೆಲ್ಲ ಹೇಳ್ಬೇಕು, ಜನರು ಹೇಳ್ಬೇಕು. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅಂತ? ಈ ದೇಶಕ್ಕೆ ಇವತ್ತು ಬಂದಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಮೊನ್ನೆ ಹಿಂಗೆ ಯಾರು ಹೇಳ್ತಾ ಇದ್ರು, ಅದನ್ನು ಹೇಳ್ತೇನೆ ಮೀಡಿಯಾದಲ್ಲಿ, ಯಾರು ಬೇಡಪ್ಪ, ನಾವು ಹೋಗೋಣ, ನೀವು ಬೇಡ, ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಎಲ್ಲ ಹೋಗೋಣ, ಟ್ರಿಪ್ ಹೋಗೋಣ, ನೋಡೋಣ ಏನಾಗುತ್ತೆ, ಯಾರು ಹೋಗ್ತಾರೆ ನೋಡೋಣ. ಸೋಮವಾರ ಎಕ್ಸ್ಟ್ರಾಸ್ ಕಳಿಸಿಲ್ಲ ನಾವು ಯಾರು ಏನು ಬೇಲೂರು ಪಟ್ಟಣ ಪಂಚಾಯತಿ ಜನ ಏನಾದ್ರು ಕೇಳ್ಕೊಡೋದು ಕೊಡ್ತೀರಾ? ಸ್ವಾಭಿಮಾನ ನೋಡ್ರಿ, ಸ್ವಾಭಿಮಾನದಿಂದ ತಪ್ಪಿದ್ದಾರೆ ಹೋಗಿ ಕೋಲಾರ ಜನ. ಯಾರೋ ಕೊಟ್ಬಿಟ್ರೆ ಕೈ ಕಟ್ಟಿರುವಂತ ಜನ ಅಲ್ಲ ಇದು ಕೋಲಾರ ಜಿಲ್ಲೆಯ ಜನ. ಅದರಲ್ಲಿ ಬೇಲೂರು ಪಟ್ಟಣ ಪಂಚಾಯತಿ ಜನ ಸ್ವಾಭಿಮಾನಿಗೆ ಅವಲ್ಲ. ಸ್ವಾಭಿಮಾನ ಇದ್ರೆ ಒಂದು ಕಡೆ ಶುದ್ಧಾತ್ಮವಾಗಿ ಪದ್ಧತಿಯಾಗಿ ಹಂಗೆ ಮರ ತರ ನಿಂತ್ಕೊಳ್ತಾರೆ. ಅಂತ ಜನ ಇರೋದು ಅವ್ರು ಯಾವುದೇ ರೀತಿಯಲ್ಲಿ ನಡೆಸೋದಕ್ಕೆ ಕೆರೆದೋಗ್ತಾ ಅಲ್ಲ ಅವರು. ಆದರೂ ನಾವು ಚುನಾವಣೆಯಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವಿ, ಅಸೆಂಬ್ಲಿ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳಂತ 5 ಗ್ಯಾರಂಟಿಗಳು ಮಾಡಿದ್ವ ಇಲ್ಲವಾ? ಏನಮ್ಮ ಇನ್ನೊಂದು 5 ಗ್ಯಾರಂಟಿ ಮಾಡಿದ್ದೀವ? ಕರೆಂಟ್ ಇದೆ ಇಲ್ವಾ? 2000 ಮನೆ ಯಜಮಾನ ಕೊಡ್ತಾ ಇಲ್ವಾ? ಅಕ್ಕಿ 10 ಕೊಡ್ತಾ ಇದ್ದಾರೆ ಇಲ್ವಾ? ಆಮೇಲೆ ಯೂನಿಟಿ ಕೊಡ್ತಾ ಇದ್ದಾರೆ ಇಲ್ವಾ? ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ. 2000 ಕೊಡ್ತಾ ಇದೆ, ಎಲ್ಲವನ್ನೂ ಮಾಡ್ತೀವಿ. ಅದೇ ರೀತಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ಇಲ್ಲಿ ಏನು ನಾವು ಕೆಲಸಗಳು ಮಾಡ್ತೀವಿ ಅಂತ ಹೇಳಿದ್ದೀವಿ, ಇದನ್ನೆಲ್ಲ ಮಾಡೇ ಇದ್ದೀವಿ. ನಾವು ಯಾವ್ದಾದ್ರು ಬಿಡೋದಿಲ್ಲ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಅವರು, ಅದೇ ರೀತಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣಬೈರೇಗೌಡರು ಇದ್ದಾರೆ, ಸುರೇಶ್ ಅವರಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿ ನಾವು ಒಂದು ಲೆಟರ್ ಬರ್ತಿಲ್ಲ, ನಾವು ಕೇಳಿ ಹಣ ಇದು ಬರ್ತಾ ಇದೆ ಇಷ್ಟೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ಬೇಲೂರು ಪಟ್ಟಣ ಪಂಚಾಯತಿನಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ನಮ್ಮ ಸಾಧನೆಗಳು ಏನು ಅಂತ ಹೇಳಿ ಸಾಧನೆ ಹೇಳಿ ನಾವು ಈ
ನೀವು ಇಷ್ಟು ಮಾಡಿದ್ದೀವಿ ಮುಂದೆ ನೀವು ಮಾಡ್ತೀವಿ ಅಂತ ನಮ್ಮ ಸಾಧನೆಗೆ ಹೇಳಿ ನಾವು ಓಟ್ ಕೇಳಬೇಕಿದೆ. ನಮಗೆ ಓಟ್ ಕೇಳೋದಕ್ಕೆ ಅರ್ಹತೆ ಇದೆ, ಓಟ್ ಕೇಳೋದು ನಾವು. ಯಾಕೆ ನೀವು ಕಾಂಗ್ರೆಸ್ ಪಕ್ಷ ಅದು ಮಾಡ್ಬೋದು ಇದು ಮಾಡ್ಬೋದು? ಕಾಂಗ್ರೆಸ್ ಪಕ್ಷನೇ ದೇಶ ಉಳಿಸಿರೋದು, ಬೇರೆ ಯಾರು ಅಲ್ಲ. ನಾವು ಓಟ್ ಕೇಳಿದ್ದೇವೆ, ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಷ್ಟು ಸಹಾಯ ಮಾಡಿದೆ ಅಂತ ಹೇಳಿ ಓಟ್ ಕೇಳಿದ್ದೇವೆ. ಇದೆಲ್ಲ ಏನು ಕೊಡಿದೆ? ಜಾತಿಗೆ ಎದ್ಕೊಡೋದು ಕಟ್ಟಿಕೊಂಡಿದೆ. ಆ ಜಾತಿಗೆ ಎದ್ಕೊಡೋದು ಕಟ್ಟಿದೆ, ಸುಮ್ಮನೆ ಸುಳ್ಳು ಹೇಳೋದು ಕೊಡಿದೆ, ಓಟ್ ಕಳ್ಳತನ ಮಾಡೋದು ಕೊಡಿದೆ. ನೀವು ಇದೇ ನೀವು ಕೊಡೆಯಿಲ್ಲ. ನಿನ್ನೆ ನಾವು ಕಂಡು ಏನಿದೆ ನೋಡೋದಲ್ಲ, ಓಟ್ ಯಾವುದು ಒಬ್ಬೊಬ್ಬರದು 5 ಜಾಗದಲ್ಲಿ ಓಟ್ ಇರೋದು, 6 ಜಾಗದಲ್ಲಿ ಓಟ್ ಇರೋದು, ಇದೆಲ್ಲ ಸರಿ. ಅವ್ರು ಹೇಳಿದ್ರು ಕರ್ನಾಟಕದಲ್ಲಿ ನೀವೇ ನೋಡ್ಬೇಕು, ಕರ್ನಾಟಕ ಒಂದಾಗ್ತದಲ್ಲ, ಗುಜರಾತಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಯುಪಿಯಲ್ಲಿದೆ, ಬಿಹಾರದಲ್ಲಿ ಎಲ್ಲ ಜಾಗದಲ್ಲಿ ಮಾಡಿದ್ದಾರೆ. ಆದರೆ ನಾವು ಯಾವತ್ತೂ ಬೆಂಗಳೂರಲ್ಲ. ಇವತ್ತು ಬೆಂಗಳೂರು ಪಟ್ಟಣ ಪಂಚಾಯಿತಿ 2 ಪಕ್ಷಗಳು ಬುದ್ಧಿ ತೋರಿಸ್ತಾರೆ, ಅಲ್ಲಿರ್ತಕ್ಕಂಥ ಮತದಾರರು ಎಲ್ಲರೂ ಬುದ್ಧಿ ತೋರಿಸ್ತಾರೆ, ಗೊತ್ತಿದೆ, ಎಲ್ಲ ತೋರಿಸ್ತಾರೆ. ಇವತ್ತು ಪ್ರತಿಯೊಂದು ವಿಲೇಜಲ್ಲಿ ನಮ್ಮ ಲೀಡರ್ಸು ಮನೆ ಮನೆಗೂ ಹೋಗಿ ನಮ್ಮ ಸಾಧನೆಗಳು ನಾವು ಏನು ಮಾಡಿದ್ದೀವಿ, ಏನು ಮಾಡೋದಕ್ಕೆ ನಮ್ಮ ಹಣ ಹಾಕೊಂಡಿದ್ದೀವಿ ಅನ್ನೋದನ್ನ ಇವೆಲ್ಲರೂ ತೋರಿಸ್ಬೇಕಾಗ್ತದೆ. ಬೇರೆಲ್ಲರೂ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಬೇಕು, KSRTC ಬಸ್ ಸ್ಟ್ಯಾಂಡ್ ಮಾಡಬೇಕು, ಸಮುದಾಯವನ್ನು ಮಾಡಬೇಕು, ಯೋಜನೆ ಫ್ಯಾಕ್ಟ್ ಮಾಡಬೇಕು, ಹಾಸ್ಪಿಟಲ್ ಇನ್ಕ್ರೀಸ್ ಮಾಡಿದ್ದೀವಿ. ಎಲ್ಲವನ್ನು ಒಂದೊಂದನ್ನು ಅರ್ಥವನ್ನು ಮಾಡ್ಕೊಂಡು ಮಾಡ್ತೀವಿ, ಮುಂದಕ್ಕೆ ಮಾಡ್ತೀವಿ ಅಂತ ನಮ್ಮೆಲ್ಲರೂ ಹೇಳಿದ. ದಯವಿಟ್ಟು ನಮ್ಮ ಲೀಡರ್ಸಲ್ಲಿ, ಆಮೇಲೆ ನಮ್ಮ ಅಭ್ಯರ್ಥಿಗೆ ಏನಿದೆ ಅಭ್ಯರ್ಥಿಗಳಲ್ಲಿ ನೀವ್ಯಾರು ಯೋಚನೆ ಮಾಡಬೇಡಿ, ಆರಾಮಾಗಿ ನಿಮ್ಮ ಕೆಲಸ ನೀವೆಲ್ಲ ಮಾಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಮುಖ್ಯವಾಗಿ ನಾವೆಲ್ಲರೂ ನಿಮ್ಮದು ಬೇರೆ ಪಟ್ಟಣ ಪಂಚಾಯತ್ ಎಲ್ಲ ವಾರ್ಡಿನ